ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಸ್ವಾತಿ MS. ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಶ್ರಾವಣ ಮಾಸ, ಕೃಷ್ಣ ಪಕ್ಷ, ಚೌತಿ, ರೇವತಿ ನಕ್ಷತ್ರ, 23/8/2024 ಶುಕ್ರವಾರ. ಮುಖ್ಯಾಂಶಗಳು: ಪಟ್ಟಣ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ವೇಣುಗೋಪಾಲ್ ಮತ್ತು ಉಪಾಧ್ಯಕ್ಷರಾಗಿ ML ಪ್ರಕಾಶ್ ಆಯ್ಕೆ. ಸುದ್ದಿಯ ವಿವರ. ಪಟ್ಟಣ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ವೇಣುಗೋಪಾಲ್ ಮತ್ತು ಉಪಾಧ್ಯಕ್ಷರಾಗಿ ML ಪ್ರಕಾಶ್ ಆಯ್ಕೆಗೊಂಡಿದ್ದಾರೆ. ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಗುರುವಾರ ನಡೆದ ಚುನಾವಣೆಯಲ್ಲಿ ಈ ಆಯ್ಕೆ ನಡೆಯಿತು. ಅಧ್ಯಕ್ಷರಾಗಿ ಆಯ್ಕೆಯಾದ ವೇಣುಗೋಪಾಲ್ ಮಾತನಾಡಿ, ಪಟ್ಟಣ ಪಂಚಾಯಿತಿಗೆ ಅನುದಾನದ ಕೊರತೆಯಿಂದ ಅಭಿವೃದ್ಧಿಗೆ ಅಡ್ಡಿಯಾಗಿದೆ. ಸರಕಾರದಿಂದ ಪಟ್ಟಣ ಪಂಚಾಯಿತಿಗೆ ಬರಬೇಕಾದ ಅನುದಾನವನ್ನು ಶಾಸಕರು ಕೊಡಿಸಿ ಪಟ್ಟಣದ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಎಂದರು. ಉಪಾಧ್ಯಕ್ಷ ML ಪ್ರಕಾಶ್ ಮಾತನಾಡಿ, ಮಾಜಿ ಶಾಸಕ DN ಜೀವರಾಜ್ ಅವಧಿಯಲ್ಲಿ ಪಟ್ಟಣಕ್ಕೆ ಸಾಕಷ್ಟು ಅನುದಾನ ಬಂದಿದ್ದು, ಇದರಿಂದ ಮುಖ್ಯವಾಗಿ ಗುರುತಿಸಬಹುದಾದ ಅಭಿವೃದ್ಧಿ ಕಾರ್ಯ ನಡೆದಿದೆ. ಕಾಂಗ್ರೆಸ್ ಪಕ್ಷದ ಶಾಸಕರು ಅಭಿವೃದ್ಧಿ ಅನುದಾನ ತರುವಲ್ಲಿ ಸಂಪೂರ್ಣ ವಿಫಲರಾಗಿದ್ದು, ಅಗತ್ಯ ಕಾಮಗಾರಿಯು ನಡೆಸಲು ಅನುದಾನದ ಕೊರತೆಯಾಗಿದೆ ಎಂದರು. ಅಭಿನಂದನಾ ಸಭೆಯಲ್ಲಿ ಮಾಜಿ ಶಾಸಕ DN ಜೀವರಾಜ್, ಮುಖಂಡರಾದ ಪುಣ್ಯಪಾಲ್, ಉಮೇಶ್, ನೂತನ್ ಕುಮಾರ್, ಶಿವಶಂಕರ್, ಶೃಂಗೇರಿ ಸುಬ್ಬಣ್ಣ, ಭಾಗ್ಯ ನಾಗೇಂದ್ರರಾವ್ ಹಾಗೂ ಪಟ್ಟಣ ಪಂಚಾಯಿತಿಯ BJP ಸದಸ್ಯರು ಇದ್ದರು. ಚುನಾವಣಾಧಿಕಾರಿಯಾಗಿ ತಹಸೀಲ್ದಾರ್ ಗೌರಮ್ಮ ಕರ್ತವ್ಯ ನಿರ್ವಹಿಸಿದರು. JDS ರಾಜ್ಯ ಉಪಾಧ್ಯಕ್ಷ ಸುಧಾಕರ ಶೆಟ್ಟಿ ಅಭಿನಂದಿಸಿದರು. ಕೊಪ್ಪದಲ್ಲಿ ಇತ್ತೀಚೆಗೆ ಒತ್ತುವರಿ ತೆರವು ವಿರುದ್ಧ ಪಕ್ಷಾತೀತ ಪ್ರತಿಭಟನೆ ನಡೆಸಿದ ನಂತರ ಅರಣ್ಯ ಸಚಿವರ ಸೂಚನೆಯಂತೆ ಅರಣ್ಯಾಧಿಕಾರಿಗಳು ಮತ್ತೆ ಒತ್ತುವರಿ ತೆರವಿಗೆ ಆದೇಶ ನೀಡಿದ್ದಾರೆ. ಇದರ ವಿರುದ್ಧವಾಗಿ BJPಯು ಪಟ್ಟಣದಲ್ಲಿ ಆಗಸ್ಟ್ 26ರಂದು ಪ್ರತಿಭಟನೆ ನಡೆಸಲಿದೆ ಎಂದು ಮಾಜಿ ಶಾಸಕ DN ಜೀವರಾಜ್ ಹೇಳಿದರು. ಪಟ್ಟಣದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಕೋಲ್ಕತ್ತಾದಲ್ಲಿ ವೈದ್ಯೆ ಮೇಲೆ ಎಸಗಿದ ಅತ್ಯಾಚಾರ ಮತ್ತು ಕೊಲೆಯನ್ನು ಖಂಡಿಸಿ ಗುರುವಾರ ವಿವಿಧ ಸಂಘಟನೆಗಳು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಮೌನ ಮೆರವಣಿಗೆ ನಡೆಸಿದರು. ನಂತರ ನಡೆದ ಸಭೆಯಲ್ಲಿ ಮಾತನಾಡಿದ ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ ಶ್ರೀಚರಿತಾ, ವೈದ್ಯೆ ಮೇಲೆ ನಡೆದ ಅಮಾನುಷವಾದ ಅತ್ಯಾಚಾರ ಮತ್ತು ಕೊಲೆಯಿಂದ ದೇಶ ದಿಗ್ಭ್ರಮೆಗೆ ಒಳಗಾಗಿದೆ. ಇಂತಹ ಕೃತ್ಯ ಎಸಗಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕಾಗಿದೆ. ವೈದ್ಯೆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಎಂದರು. ಶ್ರೀಮಠದಿಂದ ತಾಲೂಕು ಕಚೇರಿವರೆಗೆ ಮುಖ್ಯ ಬೀದಿಯಲ್ಲಿ ಸಾಗಿ ಬಂದ ಮೌನ ಮೆರವಣಿಗೆ ನಡೆಯಿತು. ಶೃಂಗೇರಿ ಜೇಸಿಸ್ ಶಾಲೆಯಲ್ಲಿ ಶಿಕ್ಷಣ ಇಲಾಖೆ ಏರ್ಪಡಿಸಿದ್ದ ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ BGS ಶಿಕ್ಷಣ ಸಂಸ್ಥೆಯ ನಾಟ್ಯ ನವೀನ್ ಗೌಡ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಇವರು ನವೀನ್ ಗೌಡ ಮತ್ತು ಸುನೀತಾರವರ ಪುತ್ರಿ. ಸುದ್ದಿ ಸಂಪಾದಕ KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಸ್ವಾತಿ MS ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಕ್ಕೆ ವಾಟ್ಸಪ್ ಮಾಡಿ. ವಂದನೆಗಳು.